ಲೇಡೀಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಭಾ ಆನಂದ್. ಖಿನ್ನತೆಯಿಂದ ಬಳಲ್ತಾ ಇದ್ದೀರಾ? ಒಂಟಿತನ ಸದಾ ಕಾಡ್ತಿದ್ಯಾ? ಖಿನ್ನತೆ ಕಿಲ್ಗೆ ಆಹಾರದಲ್ಲಿದೆ ಮದ್ದು. ಡಿಪ್ರೆಷನ್ ಇಂದ ಹೊರಬರಲು ಇಲ್ಲಿವೆ ಸಿಂಪಲ್ ಟಿಪ್ಸ್. ಇದೇ ಹೊತ್ತಿನ ವಿಶೇಷ ಲೇಡೀಸ್ ಫಸ್ಟ್. ಏನೋ ಒಂದು ಸಮಸ್ಯೆಗೆ ಅಥವಾ ಒತ್ತಡಕ್ಕೆ ಸಿಲುಕಿ ಕೆಲವರು ಖಿನ್ನತೆಗೆ ಜಾರ್ಬಿಡ್ತಾರೆ. ಎಷ್ಟೇ ಪ್ರಯತ್ನಿಸಿದ್ರೂ ಖಿನ್ನತೆಯಿಂದ ಹೊರಬರಲಾಗದೆ ಒದ್ದಾಡ್ತಾ ಇರ್ತಾರೆ. ಅಂತವರು ಸುಲಭವಾಗಿ ಮನೆಯಲ್ಲೇ ಕೆಲವೊಂದು ಚಟುವಟಿಕೆ ಅಥವಾ ವಿಧಾನಗಳನ್ನ ಅನುಸರಿಸುವ ಮೂಲಕ ಖಿನ್ನತೆಯಿಂದ ದೂರ ಸರಿಬಹುದು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಖಿನ್ನತೆಯಿಂದ ಹೇಗೆ ಮನೆಯಲ್ಲೇ ಕೆಲವೊಂದು ಚಟುವಟಿಕೆಗಳು ಹಾಗೆ ಒಂದು ವಿಧಾನಗಳನ್ನ ಅನುಸರಿಸೋದ್ರಿಂದ ಹೊರಬರಬಹುದು ಅನ್ನುವಂಥದ್ದನ್ನ ಇದ್ರ ಬಗ್ಗೆ ಮತ್ತಷ್ಟು ಡೀಟೈಲ್ ಆಗಿ ಮಾತಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಒಬ್ರು ವಿಶೇಷ ಅತಿಥಿ, ಸೈಕಾಲಜಿಸ್ಟ್ ಇವರು ಸುಹಾಸಿನಿ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ಕೂಡ ಖಿನ್ನತೆ ಅನ್ನೋದು ಹೇಗೆ ಆರಂಭ ಆಗುತ್ತೆ, ನಿಜವಾಗ್ಲೂ ಕೂಡ ಇವರಲ್ಲಿ ಖಿನ್ನತೆ ಇದೆಯಾ ಅಂತ ಪತ್ತೆ ಹಚ್ಚೋದು ಹೇಗೆ, ಇದರಲ್ಲಿ ಏನಾದ್ರೂ ಟೈಪ್ಸ್ ಇದೆಯಾ, ಎಲ್ಲವನ್ನ ನಮ್ಮ ಜೊತೆಗಿರುವಂತಹ ಡಾಕ್ಟರ್ ಹತ್ರ ಕೇಳಿ ತಿಳಿಸ್ಕೊಡ್ತೇನೆ. ಎಸ್ ಮೇಡಮ್, ಮೊದಲನೇದಾಗಿ ಖಿನ್ನತೆಯಲ್ಲಿ ಟೈಪ್ಸ್ ಇದೆಯಾ, ಇನ್ನೊಂದು ಹೇಗೆ ಕಂಡುಹಿಡಿಯೋದಕ್ಕೆ ಸಾಧ್ಯ ಖಿನ್ನತೆಯನ್ನ ಅಂತ? ಓಕೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಖಿನ್ನತೆ ಅಂತಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಸಾಧಾರಣವಾಗಿ ನಾವು ಬೇಜಾರಾಗಿದ್ದಾಗ ಅಥವಾ ದುಃಖದಲ್ಲಿದ್ದಾಗ ಯಾವುದೋ ಒಂದು ಪ್ರಮುಖ ಘಟನೆ ನಡೆದಿದೆ ನಮ್ಮ ಜೀವನದಲ್ಲಿ ಅಂದಾಗ ಯಾರಿಗಾದ್ರೂ ಸ್ವಲ್ಪ ಬೇಜಾರಾಗೋದು ಸಹಜ. ಅದನ್ನ ಖಿನ್ನತೆ ಅಂತ ಇಮಿಡಿಯೇಟ್ ಆಗಿ ನಾವು ತಿಳ್ಕೊಳಕ್ಕಾಗಲ್ಲ. ಖಿನ್ನತೆಗೆ ಅದರದೇ ಆದ ಕೆಲವು ಲಕ್ಷಣಗಳಿವೆ. ಆ ಲಕ್ಷಣಗಳು ಅಟ್ಲೀಸ್ಟ್ ಆ ಲಕ್ಷಣಗಳಲ್ಲಿ 5ಕ್ಕಿಂತ ಜಾಸ್ತಿ ಲಕ್ಷಣಗಳು 2 ವಾರಕ್ಕಿಂತ ಜಾಸ್ತಿ ಕಂಟಿನ್ಯೂಸ್ ಆಗಿದ್ರೆ ಕಂಡ್ರೆ, ತುಂಬಾ ಸಿವಿಯರ್ ಲೆವೆಲ್ ಅಲ್ಲಿ ಇದ್ರೆ ಅದನ್ನ ಖಿನ್ನತೆ ಅಂತ ಪರಿಗಣಿಸಬಹುದು. ಇದಕ್ಕೆ ತಾವೇ ಕನ್ಕ್ಲೂಷನ್ಗೆ ಬರೋದಕ್ಕಿಂತಲೂ ಹೆಚ್ಚು ಈ ತರ ಸಮಸ್ಯೆಗಳು ಇದ್ದಾಗ ಒಂದ್ಸಲ ಹೋಗಿ ಡಾಕ್ಟರ್ನ ಮೀಟ್ ಆಗಿ ಅವ್ರು ಕೆಲವು ಟೆಸ್ಟ್ ಮಾಡ್ತಾರೆ. ಮಾಡಿ ಆದ್ಮೇಲೆ ಡಿಸೈಡ್ ಮಾಡ್ತಾರೆ ಇದು ಖಿನ್ನತೆನಾ ಅಥವಾ ಸಾಧಾರಣವಾಗಿ ಸ್ಟ್ರೆಸ್ ಇಂದ ಅಥವಾ ಆಂಗ್ಸೈಟಿಯಿಂದಾಗಿ ಆಗ್ತಿದ್ಯಾ ಅಂತ ಅನ್ನೋದು ಡಿಸೈಡ್ ಮಾಡ್ತಾರೆ. ಹೌದು, ನೀವು ಹೇಳ್ದಾಗೆ ಖಿನ್ನತೆನಲ್ಲಿ ಟೈಪ್ಸ್ ಇದೆ, ವಿಧಗಳಿವೆ. ಫಸ್ಟ್ ಒನ್ ಏನಂತಂದ್ರೆ ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್ ಅಂತ. ಸೊ ಇದು ತುಂಬಾ ಅಂದ್ರೆ ತುಂಬಾ ಈಗ ಬೇಜಾರು ಅಂತಂದ್ರೆ ತೀವ್ರವಾಗಿ ಬೇಜಾರುಗೊಳ್ಳೋದು ಅಥವಾ ಗಿಲ್ಟು ಅಥವಾ ತುಂಬಾ ಅಂದ್ರೆ ಯಾವುದೇ ತೀವ್ರತೆಗೆ ಹೊರಟಾಗ, ಬೇಜಾರದಲ್ಲಿ ಅಥವಾ ಖಿನ್ನತೆನಲ್ಲಿ ತೀವ್ರತೆಗೆ ಹೊರಟಾಗ ಅದಕ್ಕೆ ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಇನ್ನು ಮತ್ತೊಂದು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ. ಇದು ಜನರಲಿ ಈ ಹೊಸದಾಗಿ ತಾಯಿ ಆಗಿರ್ತಾರಲ್ಲ, ಮಗು ಡೆಲಿವರಿ ಆದ್ಮೇಲೆ ಬರುವಂತದ್ದು ಹೆಚ್ಚಾಗಿ. ಕೆಲವು ಡಿಪ್ರೆಸಿವ್ ಸಿಂಟಮ್ಸ್ ಲೇಟರ್ ಸ್ಟೇಜ್ ಆಫ್ ಪ್ರೆಗ್ನೆನ್ಸಿ, ಅಂದ್ರೆ ಅವರು ಡೆಲಿವರಿ ಆಗೋಕೆ ಇನ್ನೇನು 1 ತಿಂಗಳು 2 ತಿಂಗಳು ಇರುತ್ತೆ ಅಂತ ಅಂದಾಗ್ಲೇ ಅವರಲ್ಲಿ ಸ್ವಲ್ಪ ಮೂಡ್ ಚೇಂಜಸ್ ಅದೆಲ್ಲ ಕಾಣಿಸ್ಕೊಳ್ತಾ ಇರುತ್ತೆ. ಇದಕ್ಕೆ ಇಂಗ್ಲಿಷ್ ನಲ್ಲಿ ಬೇಬಿ ಬ್ಲೂಸ್ ಅಂತಾನು ಹೇಳ್ತಾರೆ. ಅಂದ್ರೆ ಈಗ ತಾಯಿ ತನ್ನ ಹೊಸದಾಗಿ ಫಸ್ಟ್ ಟೈಮ್ ಮಗು ಆಗ್ತಿರುವಾಗ ಅವ್ರಿಗೆ ಆ ಜವಾಬ್ದಾರಿ ಬಗ್ಗೆ, ನಾನು ಒಳ್ಳೆ ತಾಯಿ ಆಗ್ಬಲ್ಲೆನಾ ಇಲ್ವೋ ಅಥವಾ ನನ್ನ ಬಾಡಿನಲ್ಲಿ ಆಗ್ತಿರೋ ಚೇಂಜಸ್, ಇದು ಹಾರ್ಮೋನ್ ಚೇಂಜಸ್ ಜೊತೆಗೆ ಮಾನಸಿಕ ಬದಲಾವಣೆಗಳು, ಅಂದ್ರೆ ಜೀವನದಲ್ಲಿ ಆಗ್ತಿರೋಂತ ತುಂಬಾ ಇಂಪಾರ್ಟೆಂಟ್ ಬದಲಾವಣೆನ ಸ್ವಲ್ಪ ಹ್ಯಾಂಡಲ್ ಮಾಡೋಕ್ ಕಷ್ಟ ಆಗೋ ಟೈಮಲ್ಲಿ ಅದನ್ನ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತಾರೆ. ಮತ್ತೆ ಪರ್ಸಿಸ್ಟೆಂಟ್ ಡಿಸ್ಫಾರಿಕ್ ಡಿಸಾರ್ಡರ್ ಅಂತ ಒಂದಿದೆ. ಇದು ಜನರಲಿ ಈ ಮೆನ್ಸ್ಟುರೇಷನ್ ಗೆ ಸಂಬಂಧಪಟ್ಟಿದ್ದು, ಋತು ಚಕ್ರ ಟೈಮಲ್ಲಿ. ಅಂದ್ರೆ ಋತುಮತಿ ಆಗೋಕ್ಕಿಂತ ಅಂದ್ರೆ ಫಸ್ಟ್ ಟೈಮ್ ಋತುಮತಿ ಆಗುವಾಗಲ್ಲ, ಇದಕ್ಕೆ PCOD ಅಥವಾ ತುಂಬಾ ಡಿಫ್ರೆಂಟ್ ಕನ್ಫ್ಯೂಷನ್ಸ್ ಗಳಿದೆ. ಜೊತೆಗೆ ಇದು ಹೇಗೆ ಕಂಡುಹಿಡಿಯೋದು ಅಂತಂದ್ರೆ, ಯಾವ ಮಹಿಳೆಯರಿಗೆ ಅವರು ಮೆನ್ಸ್ಟ್ರಲ್ ಪೀರಿಯಡ್ಸ್ ಆಗೋಕ್ಕಿಂತ 1-2 ವಾರ ಮುಂಚೆನೋ, ಅಂದ್ರೆ ಬೇರೆ ಬೇರೆ ಸಿಂಪ್ಟಮ್ಸ್ ಜೊತೆಗೆ ಇರಿಟೇಷನ್ ಆಗೋದು, ಕೋಪ ಬರೋದು, ತುಂಬಾ ಬೇಗ ಬೇಜಾರಾಗೋದು ಅಥವಾ ತುಂಬಾ ಸ್ಟ್ರೆಸ್ ಆಗೋದು, ಇದಕ್ಕೆ ಪ್ರೀ ಮೆನ್ಸ್ಟ್ರಲ್ ಡಿಸ್ಫಾರಿಕ್ ಡಿಸಾರ್ಡರ್ ಅಂತಾರೆ. ಇದು ಹೆಚ್ಚಾಗಿ ಮೆನ್ಸ್ಟುರೇಷನ್ ಟೈಮ್ ಅಲ್ಲಿ ಪ್ಲಸ್ ಕೆಲವೊಬ್ಬರಿಗೆ ಮೆನ್ಸಸ್ ಸ್ಟಾಪ್ ಆಗುವಾಗ, ಮೆನೋಪಾಸ್ ಅಂತ ಹೇಳ್ತಾರಲ್ಲ, ಆ ಟೈಮ್ ಅಲ್ಲೂ ಆಗುತ್ತೆ. ಓಕೆ, ಎಸ್ ಮೇಡಮ್. ಇದೀಗ ಒಬ್ರು ಕಾಲರ್ ಇದ್ದಾರೆ, ಹೇಮಾ ಅಂತ. ಮೇಡಮ್ ನಮಸ್ತೆ. ನಮಸ್ತೆ. ಎಸ್ ಹೇಮಾ ಅವರೇ, ಹೇಳಿ ನಿಮ್ಮ ಪ್ರಶ್ನೆ ಏನಿದೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ರಾತ್ರಿ ನಿದ್ದೆ ಬರಲ್ಲ ಮೇಡಮ್, ಏನೇನೋ ಯೋಚನೆಗಳು ಬರುತ್ತೆ. ಹೇಳಿ ಹೇಮ ಅವ್ರೆ, ನೀವೇನೋ ಹೇಳ್ತಾ ಇದ್ರಿ. ನಿದ್ದೆ ಸರಿಯಾಗಿ ಬರಲ್ಲ ಮೇಡಮ್, ಏನೇನೋ ತಲೆಯಲ್ಲಿ ಓಡ್ತಾ ಇರುತ್ತೆ. ಓಕೆ, ಎಷ್ಟು ಟೈಮ್ ಇಂದ ನಿಮ್ಗೆ ಹೀಗಾಗ್ತಾ ಇದೆ ಹೇಮ ಅವ್ರೆ? ಸ್ವಲ್ಪ ಫಸ್ಟ್ ಇಂದ ಹಂಗೆ, ಇವಾಗಂತೂ ಏನು ಜಾಸ್ತಿನೇ ಇದೆ. ಓಕೆ, ನಿದ್ದೆ, ನಿಮ್ಮ ವಯಸ್ಸೆಷ್ಟು? ಒಂದು 45-46. ಓಕೆ, ಇದ್ರ ಜೊತೆಗೆ ಬೇರೆ ನಿಮ್ಗೆ ಏನಾದ್ರೂ ಸಮಸ್ಯೆ ಇದೆ ಅಂದ್ರೆ ಆನ್ ಗೋಯಿಂಗ್, ಈಗ ಹೆಲ್ತ್ ಅಲ್ಲಿ ಏನಾದ್ರೂ ತೊಂದರೆ ಇದೆಯಾ?
ಥೈರಾಯ್ಡ್ ಇದೆ. ಓಕೆ, ಥೈರಾಯ್ಡ್. ಹೈಪೋಥೈರಾಯ್ಡಿಸಮ್ ಅಂತಂದಿದಾರ ಅಥವಾ ಹೈಪರ್ ಅಂತ? ಅಂದ್ರೆ ಹೇಗೆ, ನೀವು ವೆಯ್ಟ್ ಜಾಸ್ತಿ ಇದ್ದೀರಾ? ವೆಯ್ಟ್ ಜಾಸ್ತಿ ಆಗೋದು ಅಥವಾ ನಿಮ್ಗೆ ವೇಟ್ ಕರೆಕ್ಟ್ ಆಗಿದ್ದೀನಿ. ಓಕೆ, ಜನರಲಿ ಥೈರಾಯ್ಡ್ ಮತ್ತೆ ನಿದ್ರೆ ಬರ್ದೇ ಇರುವಂತದ್ದು ಇದೆಲ್ಲ ಸಮಸ್ಯೆಗಳಿಗೆ ಅಂದ್ರೆ ರಿಲೇಷನ್ ಇದೆ. ಸೊ ಇದು ಅಲ್ದೇನೆ ನಿಮ್ಗೆ ಬೇರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹಸಿವು, ಆಮೇಲೆ ನೀವು ಜನರಲಿ ನೀವು ಆಕ್ಟಿವಿಟಿ ಮಾಡ್ತಿರಲ್ಲ ಮನೆಯಲ್ಲಿ, ಏನು ಆಸಕ್ತಿ ಇಲ್ಲದೆ ಇರೋದು, ತುಂಬಾ ಬೇಜಾರದಲ್ಲಿರೋದು, ತುಂಬಾ ಬೇಗ ಕೋಪ ಮಾಡ್ಕೊಳ್ಳೋದು, ಇಂಥದ್ದೇನಾದ್ರೂ ಆಗುತ್ತಾ ನಿಮ್ಗೆ? ಕೋಪಾಯನ ತಾಳ್ಮೆಯಿಂದ ಇರ್ತೀನಿ. ಓಕೆ, ತುಂಬಾ ಬೇಜಾರದಲ್ಲಿರೋದು, ಸಣ್ಣ ಸಣ್ಣ ವಿಚಾರಕ್ಕೆ ಏನೋ ಸೆನ್ಸಿಟಿವ್ ಆಗಿದ್ದೀರಾ ಅಂತ ಅನ್ಸುತ್ತಾ? ಮೊದ್ಲಕ್ಕೆ ಕಂಪೇರ್ ಮಾಡಿದ್ರೆ ಈಗ ಸ್ವಲ್ಪ ತುಂಬಾ ಬೇಗ ಬೇಜಾರಾಗುತ್ತೆ ಅಥವಾ ಅಳು ಬರುತ್ತೆ ಅಂತ ಆತರ ಏನಾರು ಅನ್ಸ್ತಾ ಇದೆಯಾ? ಯಾವಾಗಾದ್ರೂ ಅನಿಸ್ತಾ ಇರುತ್ತೆ. ಓಕೆ, ಸೊ ನೀವು ಡಾಕ್ಟರ್ ಹತ್ರ ತೋರ್ಸಿದೀರಾ ಹೇಮಾ ಅವರೇ? ತೋರಿಸಿಲ್ಲ. ಓಕೆ, ಸೊ ನಿದ್ದೆಗೆ JPMR ಅಂತ ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ ಇದೆ. ಅದು ನೀವು ಯೂಟ್ಯೂಬ್ ಅಲ್ಲಿ ಜೇಕಬ್ಸನ್ಸ್ ಪ್ರೋಗ್ರೆಸಿವ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ, ಮಸಲ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ, ಇದನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಅಂದ್ರೆ ನಿದ್ದೆ ಮಾಡೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಅಟ್ಲೀಸ್ಟ್ ಮುಂಚೆ ನೀವು ಮೊಬೈಲ್ ಆಮೇಲೆ ಬೇರೆಲ್ಲ ಗ್ಯಾಜೆಟ್ಸ್ ಇಂದ ದೂರ ಇರೋಕ್ ಪ್ರಯತ್ನ ಪಡಿ. ಆಮೇಲೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಈ ರಿಲ್ಯಾಕ್ಸೇಷನ್ ಟೆಕ್ನಿಕ್ ನ ಮಾಡಿ ಮಲ್ಕೊಂಡ್ರೆ ನಿಮ್ಗೆ ನಿದ್ದೆ ಸರಿ ಹೋಗೋ ಚಾನ್ಸಸ್ ಇರಬಹುದು. ಇನ್ನು ಕನ್ಸಿಸ್ಟೆಂಟ್ ಆಗಿ ಅಂದ್ರೆ ಇದ್ರಲ್ಲಿ ಬೇರೆ ಸುಮಾರೆಲ್ಲ ವಿಚಾರಗಳು ಇನ್ವಾಲ್ವ್ ಇದೆ. ತುಂಬಾ ನಿಮ್ಗೆ ಬೇರೆ ಕನ್ಸಿಸ್ಟೆಂಟ್ ಆಗಿ ಇದು ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ತೋರಿಸೋದು ಒಳ್ಳೇದು. ಓಕೆ, ಥ್ಯಾಂಕ್ ಯು ಹೇಮಾ ಅವರೇ ಕರೆ ಮಾಡೋದಕ್ಕೆ. ಎಸ್ ಮೇಡಮ್, ಈಗಾಗಲೇ ಹೇಳ್ತಾ ಇದ್ರಿ ಅಂದ್ರೆ ಟೈಪ್ಸ್ ಇರುತ್ತೆ ಅಂತ. ಕೆಲವೊಂದು ಜನರಲ್ಲಿ ನಾವು ನೋಡ್ತಾ ಇರ್ತೀವಿ ಅಂದ್ರೆ ತುಂಬಾ ಸೂಕ್ಷ್ಮ ಸ್ವಭಾವದವರು, ತುಂಬಾ ಸೆನ್ಸಿಬಲ್ ಅಥವಾ ಸೆನ್ಸಿಟಿವ್ ಇರ್ತಾರೆ. ಸೊ ಅಂತವರಿಗೆ ಏನಾದ್ರೂ ಒಂದು ಹೇಳಿದ್ರೆ ಬೇಗ ಹರ್ಟ್ ಆಗುತ್ತೆ. ಸೊ ಜಾಸ್ತಿ ಬೇಗ ಖಿನ್ನತೆಗೆ ಒಳಗಾಗುವಂತಹ ಚಾನ್ಸಸ್ ಸೆನ್ಸಿಟಿವ್ ಇರುವಂತಹ ಮನಸ್ಥಿತಿಯಲ್ಲಿ ಜಾಸ್ತಿ ಹೆಚ್ಚಾಗಿ ಕಂಡು ಬರುತ್ತಾ, ಹೇಗೆ ಅಂತ? ಸೆನ್ಸಿಟಿವ್ ಇರೋರಿಗೆ ಖಿನ್ನತೆಗೆ ಬಳಲೋ ಚಾನ್ಸಸ್ ಇರುತ್ತೆ ಅಂತ ಅನ್ನೋದು ಅಷ್ಟು ಸರಿ ಆಗಲ್ಲ. ಅಂದ್ರೆ ಇದು ಹೆರಿಡಿಟಿ ಫ್ಯಾಕ್ಟರ್ ಪ್ಲಸ್ ಅಟ್ಮಾಸ್ಫಿರಿಕ್ ಫ್ಯಾಕ್ಟರ್, ಅಂದ್ರೆ ನೇಚರ್ ಅಂಡ್ ನರ್ಚರ್ ಎರಡು ಒಟ್ಟಿಗೆ ಕಂಬೈನ್ ಆದಾಗ ಬಯೋಲಾಜಿಕಲ್ ಫ್ಯಾಕ್ಟರ್ಸ್ ತುಂಬಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಜೆನೆಟಿಕ್ಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ. ಈಗ ನಿಮ್ಮ ತಂದೆಗೆ ಅಥವಾ ತಂದೆ ಕಡೆಯವರು ಅಥವಾ ತಾಯಿ ಕಡೆಯವರಿಗೆ ಯಾರಿಗಾರು ಖಿನ್ನತೆಯಿಂದ ಅವ್ರು ಮುಂಚೆ ಅದಕ್ಕೋಸ್ಕರ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದು ಅಂತಂದ್ರೆ ದೇರ್ ಆರ್ ಮಚ್ ಚಾನ್ಸಸ್ ಆಫ್ ದ ಚೈಲ್ಡ್, ಮಕ್ಕಳಿಗೂ ಬರೋ ಚಾನ್ಸಸ್ ಇರುತ್ತೆ. ಬಂದೇ ಬರುತ್ತೆ ಅಂತಲ್ಲ, ಬರೋ ಚಾನ್ಸಸ್ ತುಂಬಾ ಇರುತ್ತೆ ಅಂತ. ಮತ್ತೆ ಕೆಲವು ಪರ್ಸನಾಲಿಟಿ ಟೈಪ್ಸ್ ಅವು ಈ ಖಿನ್ನತೆಗೆ ಸ್ವಲ್ಪ ವಲ್ನರೇಬಲ್ ಆಗಿರ್ತಾರೆ. ಆಸ್ ಯು ಟೋಲ್ಡ್, ಸ್ವಲ್ಪ ಅಂದ್ರೆ ಇಮೋಷನಲ್ ಆಗಿರೋದು ಅಥವಾ ಸ್ಟ್ರೆಸ್ ಬೇಗ ತಗೊಳ್ಳೋಂಥದ್ದು. ಸೊ ನಾನು ಮೊದಲೇ ಹೇಳ್ದಾಗೆ ಸ್ಟ್ರೆಸ್, ಆಂಗ್ಸೈಟಿ ಮತ್ತೆ ಖಿನ್ನತೆ, ಮೂಡ್ ಡಿಸಾರ್ಡರ್ ಇದೆಲ್ಲದು ಸ್ವಲ್ಪನೇ ಡಿಫ್ರೆನ್ಸಸ್ ಅಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಅದನ್ನ ಕ್ಲಾರಿಫೈ ಮಾಡ್ಬೇಕು ಅಂತಂದ್ರೆ ಅವರ ಸಿಂಪ್ಟಮ್ಸ್ ನ ಸರಿಯಾಗಿ ಪರಿಶೀಲನೆ ಮಾಡಿನೇ ಮಾಡ್ಬೇಕಾಗುತ್ತೆ. ಎಸ್ ಮೇಡಮ್, ಮತ್ತೊಬ್ರು ಕರೆ ಮಾಡಿದ್ದಾರೆ ತುಮಕೂರಿನಿಂದ ಲಕ್ಷ್ಮಿ ಅಂತ. ಲಕ್ಷ್ಮಿ ಅವರೇ ನಮಸ್ಕಾರ. ಹಲೋ. ಎಸ್ ಲಕ್ಷ್ಮಿ ಅವರೇ ಮಾತಾಡಿ, ಏನಿದೆ ನಿಮ್ಮ ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ. ಹಲೋ, ನಮಸ್ತೆ ಡಾಕ್ಟರ್. ನಮಸ್ತೆ ಲಕ್ಷ್ಮಿ ಅವರೇ, ಹೇಳಿ. ಡಾಕ್ಟರ್, ನಮ್ಮ ಅಕ್ಕ ಒಬ್ರು ಇದಾರೆ. ಓಕೆ. ಅವಳು ಯಾವಾಗ್ಲೂ ಬೇಜಾರಾಗಿರ್ತಾಳೆ. ಅವಳಿಗೆ ಏನಂದ್ರೆ ಅವಳಿಗೆ ಮುಂದೆ ಮಗು ಆಗುತ್ತೋ ಇಲ್ವೋ ಅನ್ನೋದೇ ಡೌಟ್ ಆಗಿದೆ ಅನ್ಸುತ್ತೆ. ಅದಕ್ಕೆ ಅವಳು ಯಾವಾಗ್ಲೂ ಬೇಜಾರಾಗಿರ್ತಾಳೆ. ಅವಳು ಕೇಳಿದ್ರೆ ನನ್ನ ಅಕ್ಕಿ ತಿಂತೀನಿ, ಅದಕ್ಕೆ ನನ್ ಮಕ್ಳಾಗಲ್ಲ ಅಂತ ಬೇಜಾರು ಅಂತೆಲ್ಲ ಹೇಳ್ತಾಳೆ. ಡಾಕ್ಟರ್, ಅವಳಿಗೆ ಹೇಗ್ ಸಮಾಧಾನ ಮಾಡ್ಬೋದು? ಓಕೆ, ಮಗು ಆಗ್ತಾ ಇಲ್ಲ ಅಂತ ಅನ್ನೋದಕ್ಕೆ ಬೇಜಾರ ಪಡುವಂತದ್ದು ಅದು ತುಂಬಾ ಸಹಜವಾದ ವಿಚಾರ. ಬಟ್ ಇದ್ರ ಜೊತೆಗೆ ಅವರು ಮುಂಚೆ ಅವರ ಪರ್ಸನಾಲಿಟಿ ಹೇಗಿತ್ತು ಅಂದ್ರೆ ಅವ್ರು ತುಂಬಾ ಲವಲವಿಕೆಯಿಂದ ಇರ್ತಿದ್ರ, ಇದೊಂದು ಕಾರಣದಿಂದ ಅವ್ರು ಬೇಜಾರಾಗೋಕ್ ಶುರು ಆಗಿದೆ, ಅಥವಾ ಅವ್ರು ಎಷ್ಟು ಟೈಮ್ ಇಂದ ಈ ತರ ಬೇಜಾರದಲ್ಲಿದ್ದಾರೆ, ಅಥವಾ ಅದ್ರ ಜೊತೆಗೆ ಅವರು ಅಂದ್ರೆ ನಿದ್ರೆ, ಹಸಿವು, ಬೇರೆ ಎಲ್ಲದ್ರ ಮೇಲೆ ಅವರಿಗೆ ಎಫೆಕ್ಟ್ ಆಗಿದ್ಯಾ? ಇದು ಎಲ್ಲದ್ರ ಮೇಲೆ ಎಫೆಕ್ಟ್ ಆಗಿದೆ. ಅವಳು ಯಾರ ಹತ್ರ ಮಾತಾಡಲ್ಲ, ಮುಂಚೆ ಎಲ್ಲ ಚೆನ್ನಾಗಿದ್ಲು. ಓಕೆ, ನೀವು ಯಾವ್ದಾದ್ರು ಸೈಕ್ಯಾಟ್ರಿಸ್ಟ್ ಹತ್ರ ಒಂದ್ಸಲ ಅವ್ರನ್ನ ಕರ್ಕೊಂಡೋಗಿ ತೋರ್ಸೋದು ಬೆಟರ್. ಯಾಕೆಂತಂದ್ರೆ ಇದು ತುಂಬಾ ತೀವ್ರ ಗತಿಗೆ ಸಿವಿಯರ್ ಅಂತ ಆದಾಗ ಅವರಿಗೆ ಬೇರೆ ಇದಕ್ಕೆ ಅಸೋಸಿಯೇಟೆಡ್ ಡಿಸಾರ್ಡರ್ಸ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾದ ಕಾರಣ ಮೊದಲನೇದಾಗಿ ಒಂದ್ಸಲ ಅವ್ರನ್ನ ಈ ಡಿಪ್ರೆಷನ್ ಟೆಸ್ಟ್ ಕೆಲವೊಂದು ಮಾಡ್ತಾರೆ, ಅದಕ್ಕೆ ಅವ್ರಿಗೆ ಫಸ್ಟ್ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಪರಿಶೀಲನೆ ಮಾಡಿಸೋದು ಬೆಟರ್ ಅಂತ ಅನ್ಸ್ಕೊಳ್ತೀನಿ ನಾನು. ಓಕೆ, ಥ್ಯಾಂಕ್ ಯು ಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕೆ. ಇದೀಗ ಮತ್ತೊಬ್ರು ಕರೆ ಮಾಡಿದ್ದಾರೆ, ಸುವರ್ಣ ಅಂತ ಬೆಂಗಳೂರಿನಿಂದ. ಮೇಡಮ್ ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಎಸ್ ಸುವರ್ಣ ಅವರೇ ಮಾತಾಡಿ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ ಮೇಡಮ್. ಹಲೋ ಹಲೋ, ಹೇಳಿ ಸುವರ್ಣ ಅವರೇ. ಇಲ್ಲ ಮೇಡಮ್, ನನ್ಗೆ ಇವಾಗ 42 ಮುಗೀತು ಮೇಡಮ್ ಏಜ್. ಓಕೆ, ಇವಾಗ ನನಗೆ 2 ತಿಂಗಳಿಂದ ಇದು ಮುಟ್ಟು ಬರ್ಲಿಲ್ಲ. ಹಾ, ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ತೋರ್ಸ್ಕೊಂಡ್ ಬಂದಿದೀವಿ. ಓಕೆ.
ಅವರು ಮಾತ್ರೆ ಕೊಟ್ಟಿದ್ದಾರೆ ಇವಾಗ 10 ದಿವಸ ತಗೊಳ್ಳಿ ಆಗತ್ತೀರಾ ಅಂತ. ಓಕೆ. ಅವರು ನಮ್ಗ ಯಾವಾಗ್ಲೂ ಅಲ್ಲೇ ತೋರ್ಸೋದು, ಆದ್ರೆ ಇವಾಗ ಮತ್ತೆ ಹೋಗ್ಬೇಕು ಅನ್ಕೊಂಡಿದ್ವಿ ಮೇಡಮ್. ಸರಿ. ಆದ್ರೆ ನಮ್ಗೆ ಅದೇ ನೀವ್ ಹೇಳ್ದಂಗೆ ಇದಕ್ಕೆ ಕೋಪ ಬರೋದು, ಆಮೇಲೆ ಅಳು ಬರೋದು ಅದೆಲ್ಲ ಆಗ್ತಾ ಇದೆ ಮೇಡಮ್. ಓಕೆ. ಇದು ಹೆಚ್ಚಾಗಿ ಹಾರ್ಮೋನಲ್ ಚೇಂಜಸ್ ನಿಮ್ಮಲ್ಲಿ, ಈಗ ನೀವು ಹೇಳ್ದಾಗೆ ಹಾರ್ಮೋನಲ್ ಚೇಂಜಸ್ ಇಂದ ಆಗ್ತಾ ಇದೆ. ನಿಮ್ಗೆ ಮುಟ್ಟು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಆಗ್ತಿರೋ ಕಾರಣ ನೀವು ಆದಷ್ಟು ಚಟುವಟಿಕೆಯಿಂದ ಇರಿ. ಇದನ್ನ ಅಂದ್ರೆ ಏನೋ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಂತ ಅನ್ಕೊಳ್ಬೇಡಿ. ನಿಮ್ಮ ಹೆಲ್ತ್ ಕಡೆ ಅಂದ್ರೆ ಒಳ್ಳೆ ಆಹಾರ ಸೇವಿಸಿ, ನ್ಯೂಟ್ರಿಷಿಯಸ್ ಫುಡ್, ಮತ್ತೆ ಮನೆಯಲ್ಲಿ ನಿಮ್ಗೆ ತುಂಬಾ ಆಯಾಸ ಆಗುವಂತ ಕೆಲಸನ ಆದಷ್ಟು ಅವಾಯ್ಡ್ ಮಾಡಿ, ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಲ್ಲದ್ರಲ್ಲೂ ನಾನು ಪರ್ಫೆಕ್ಟ್ ಆಗಿ ಇಂಥದ್ ಮಾಡ್ಲೇಬೇಕು ಅಂತ ಅನ್ನೋ ಮನಸ್ಥಿತಿ ಬಿಟ್ಬಿಡಿ. ಸ್ವಲ್ಪ ಅಂದ್ರೆ ಫೋಕಸ್ ಆನ್ ಹ್ಯಾಪಿನೆಸ್, ಅಂದ್ರೆ ನಿಮ್ಮಲ್ಲಿ ಸಣ್ಣ ಸಣ್ಣ ಖುಷಿ ಏನ್ ಕೊಡುತ್ತೆ, ನಿಮ್ ಹವ್ಯಾಸಗಳಿರ್ಬೋದು, ನಿಮ್ಗೆ ಇಷ್ಟಪಡುವಂತ ಆಕ್ಟಿವಿಟೀಸ್ ಏನಿದ್ರು ಸ್ವಲ್ಪ ಟೈಮ್ ನಿಮ್ ಕೆಲಸದ ನಡುವೆ ತಗೊಂಡ್ ಮಾಡ್ತಾ ಇರಿ, ತನ್ನಿಂತಾನೆ ಸರಿ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಸುವರ್ಣ ಅವರೇ ಕರೆ ಮಾಡೋದಕ್ಕೆ. ವೀಕ್ಷಕರೇ, ಡಿಪ್ರೆಷನ್ಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ನಮ್ಮ ಜೊತೆಗಿರುವಂತಹ ಡಾಕ್ಟರ್ ಸುಹಾಸಿನಿ ಅವರು. ಖಂಡಿತವಾಗ್ಲೂ 2 ಇಂಪಾರ್ಟೆಂಟ್ ಟೆಕ್ನಿಕ್ಸ್ ಇದೆ. ಇದು ತುಂಬಾ ಸಿಂಪಲ್ ಟೆಕ್ನಿಕ್ಸ್. ಇದಕ್ಕೆ ಒಂದು ಅಡ್ವಾಂಟೇಜ್ ಏನಂತಂದ್ರೆ, ಫಸ್ಟ್ ಟೆಕ್ನಿಕ್ ಅದಕ್ಕೆ ಡೀಪ್ ಬ್ರೀದಿಂಗ್ ಅಂತ ಹೇಳ್ತಾರೆ. ಇದು ಯೋಗ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಅಥವಾ ಯಾವ ಏಜ್ ಗ್ರೂಪ್ ಅವ್ರು ಕೂಡ ಧಾರಾಳವಾಗಿ ಮಾಡುವಂತ ಟೆಕ್ನಿಕ್ ಇದು ನೀವು ಆಫೀಸಲ್ಲಿ ಇರ್ಲಿ, ಸ್ಕೂಲಲ್ಲಿ ಇರ್ಲಿ, ಕಾಲೇಜಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಇದಕ್ಕೆ ಬೇಕಾಗಿರೋದು ಏನಂತಂದ್ರೆ 1 ಗ್ಲಾಸ್ ನೀರು, ಒಂದು ಕಂಫರ್ಟೇಬಲ್ ಪ್ಲೇಸ್ ಕೂತ್ಕೊಳ್ಳೋಕೆ. ಈ ಟೆಕ್ನಿಕ್ ಹೇಗೆ ಅಂದ್ರೆ ತುಂಬಾ ಸಿಂಪಲ್. ತುಂಬಾ ಸ್ಟ್ರೆಸ್ಫುಲ್ ಸಿಚುವೇಶನ್ ಇದ್ದಾಗ ಅಥವಾ ನೀವು ಯಾವುದೋ ಒಂದು ಮುಖ್ಯವಾದ ಕೆಲಸ ಮಾಡೋಕಿದ್ದಾಗ, ಈಗ ಏನೋ ಒಂದು ಪ್ರೆಸೆಂಟೇಶನ್ ಕೊಡ್ಬೇಕು, ಏನೋ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಕ್ಲೈಂಟ್ ನ ಮೀಟ್ ಆಗ್ಬೇಕು, ಅಥವಾ ಏನೋ ಒಂದು ಕೆಲಸ ಇದ್ದಾಗ ಸ್ಟ್ರೆಸ್ ಅಥವಾ ಆಂಗ್ಸೈಟಿ ಆಗುತ್ತಲ್ವಾ, ಅದರಿಂದ ಇನ್ಸ್ಟೆಂಟ್ ರಿಲೀಫ್ ಪಡ್ಕೊಳ್ಳೋಕೋಸ್ಕರ ಈ ಟೆಕ್ನಿಕ್ ತುಂಬಾ ಹೆಲ್ಪ್ಫುಲ್ ಆಗಿದೆ. ಏನಂತಂದ್ರೆ ಇದರಲ್ಲಿ ಕಂಫರ್ಟೇಬಲ್ ಆಗಿ ಒಂದು ಪೊಸಿಷನ್ ಅಲ್ಲಿ ಕೂತ್ಕೋಬೇಕು. ಕೂತ್ಕೊಂಡು ಕಣ್ಣು ಮುಚ್ಚಿ 10 ಸಲ, 10 ನಿಮಿಷ ಅಲ್ಲ 10 ಸಲ ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್, ಇನ್ಹೇಲ್ ಅಂಡ್ ಎಕ್ಸೇಲ್, ಡೀಪ್ ಬ್ರೀದಿಂಗ್ ಟೆಕ್ನಿಕ್. ಮೂಗಿಂದ ಉಸಿರಾಡ್ಬೇಕು. ಉಸಿರಾಡಿ ಆದ್ಮೇಲೆ ಕಣ್ ಬಿಟ್ಟು 1 ಗ್ಲಾಸ್ ನೀರು, ಈಗ ಸ್ವಲ್ಪ ಚಳಿಗಾಲ ಆದ ಕಾರಣ ಆದಷ್ಟು ವಾರ್ಮ್ ವಾಟರ್ ಸಿಕ್ಕಿದ್ರೆ ಇದು ವಾರ್ಮ್ ವಾಟರ್, ಇಲ್ಲಾಂದ್ರೆ ರೂಮ್ ಟೆಂಪರೇಚರ್ ನೀರು, 1 ಗ್ಲಾಸ್ ನೀರು ಕುಡಿದು ಮುಖ ತೊಳ್ಕೊಳ್ಬೇಕು. ಇದರಿಂದ ಏನಾಗುತ್ತೆ ಅಂತಂದ್ರೆ ಸ್ಟ್ರೆಸ್ ರಿಲೀಫ್, ಇನ್ಸ್ಟೆಂಟ್ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಬ್ರೈನಿಗೆ ಒಳ್ಳೆ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಆಮೇಲೆ ನೆಗೆಟಿವ್ ಥಾಟ್ ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಸೊ ಇದು ಫಸ್ಟ್ ಟೆಕ್ನಿಕ್, ವೆರಿ ಸಿಂಪಲ್ ಟೆಕ್ನಿಕ್. ಎರಡನೇದು ಯಾವುದು ಅಂತಂದ್ರೆ JPMR ಅಂದ್ರೆ ಜೇಕಬ್ಸನ್ಸ್ ಪ್ರೋಗ್ರೆಸಿವ್ ಮಸಲ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ. ಹೆಚ್ಚಾಗಿ ಸ್ಟ್ರೆಸ್ ರಿಲೇಟೆಡ್ ಡಿಸೀಸಸ್ ಅಥವಾ ಈ ಡಿಪ್ರೆಷನ್ ಇಂಥವರಿಗೆ ನಿದ್ದೆ ತುಂಬಾ ವಿಪರೀತಕ್ಕೆ ಬರೋದು, ಇಲ್ಲ ಅಂತಂದ್ರೆ ನಿದ್ರೆ ಬರಲ್ಲ ಅಂತ ಅನ್ನೋರು ತುಂಬಾ ಜನ ಇರ್ತಾರೆ. ಅಂತವ್ರಿಗೆ ಈ ಟೆಕ್ನಿಕ್ ತುಂಬಾ ಹೆಲ್ಪ್ಫುಲ್ ಆಗಿದೆ. ಏನಂತಂದ್ರೆ ಇದರಲ್ಲಿ ಹಣೆಯಿಂದ ಕಾಲ್ ಬೆರಳು ತನಕ ಪ್ರತಿ ಮಸಲ್ಸ್ ಪ್ರೋಗ್ರೆಸಿವ್ ಆಗಿ ಒಂದೊಂದಾಗಿ ಎಕ್ಸ್ಪ್ಯಾಂಡ್ ಅಂಡ್ ಕಾಂಟ್ರಾಕ್ಟ್, ಈ ತರ ದೀರ್ಘವಾಗಿ ಉಸಿರಾಡ್ತಾ ಮಲ್ಕೊಂಡ್ ಮಾಡೋ ಟೆಕ್ನಿಕ್ ಇದು. ಸೊ ಇದು ಯೂಟ್ಯೂಬ್ ಅಲ್ಲಿ, ಈಗ ನಿಮ್ಗೆ ನಾ ಹೇಳಿದ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ JPMR ಜೇಕಬ್ಸನ್ಸ್ ಪ್ರೋಗ್ರೆಸಿವ್ ಮಸಲ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಟೈಪ್ ಮಾಡಿದ್ರೆ ಬರುತ್ತೆ. ಇದು ರಾತ್ರಿ ನಿದ್ರೆ ಮಾಡೋಕ್ಕಿಂತ ಮುಂಚೆ ಈ ಟೆಕ್ನಿಕ್ ಮಾಡಿ ಮಲ್ಕೊಂಡ್ರೆ ತುಂಬಾ ಚೆನ್ನಾಗಿ ನಿದ್ದೆನೂ ಬರುತ್ತೆ, ಇಡೀ ಬಾಡಿನೂ ಮಸಲ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಈ 2 ಟೆಕ್ನಿಕ್ಸ್. ಎಸ್ ಮೇಡಮ್, ಕೆಲವೊಬ್ಬರಿಗೆ ಏನು ಇನ್ನೊಬ್ಬರನ್ನ ಹಂಗ್ಸೋದು ಅಥವಾ ಇನ್ನೊಬ್ಬರನ್ನ ಹೀಯಾಳ್ಸೋದು ಇದೇ ಕೈಯಾಲಿ ಆಗಿರುತ್ತೆ. ಆದ್ರೆ ಸೆನ್ಸಿಟಿವ್ ಅಥವಾ ಕೆಲವರು ನೋಡಕ್ಕೆ ತುಂಬಾ ಹಾರ್ಶ್ ಅಂತ ಅನ್ಸಿದ್ರು, ಓಪನ್ ಆಗಿ ಮಾತಾಡೋರು, ಎಷ್ಟೇ ರೂಡ್ ಅಂತ ಅನ್ಸಿದ್ರು ಆದಷ್ಟು ಬೇಗ ಅಂತಹ ಮಾತುಗಳು ಮಾಡದಿರೋ ತಪ್ಪಿಗೆ ಅವರು ಹೀಗಂದ್ರಲ್ಲಪ್ಪ ನಾನು ಏನು ತಪ್ಪಿಗೆ ಒಳಗಾದೆ, ಅವರಿಂದ ಒಂದು ಮಾತನ್ನ ಕೇಳಿದೆ, ಹೀಗೆ ಇಂತಹ ವಿಷಯಗಳು ಕೂಡ ಸಾಕಷ್ಟು ಜನರನ್ನ ಆವರಿಸುತ್ತೆ. ಖಿನ್ನತೆಗೆ ಅಂದ್ರೆ ಡಿಪ್ರೆಷನ್ಗೆ ಒಳಗಾಗುತ್ತೆ. ಸೊ ಅಂತಹವರು ಏನ್ ಮಾಡ್ಬೇಕು? ಇಗ್ನೋರ್ ಮಾಡ್ಬೇಕಾ ಅಥವಾ ಅದನ್ನ ಯಾವ ರೀತಿ ನೆಗ್ಲೆಕ್ಟ್ ಮಾಡಬೇಕು ಡಿಪ್ರೆಷನ್ಗೆ ಒಳಗಾಗಬಾರ್ದು ಅನ್ನೋದಾದ್ರೆ? ಓಕೆ, ಇದು ಸೆನ್ಸಿಟಿವ್ ಅಲ್ಲದೆ ಬೇರೆ ಎಲ್ಲಾ ಜನರಿಗೂ ಇದು ಅಳವಡಿಸುತ್ತೆ. ನಾ ಈಗ ಹೇಳೋದು ಅನ್ವಯಿಸುತ್ತೆ. ಪಾಯಿಂಟ್ ನಂಬರ್ 1, ಇದು ಒಂದು ಪೆನ್ ಮತ್ತೆ ಪೇಪರ್ ತಗೊಂಡು ಇವತ್ತೇ ಈಗಲೇ ನಮ್ಮಲ್ಲಿ ಇರುವಂತ ಪಾಸಿಟಿವ್ ಕ್ವಾಲಿಟೀಸ್ ಅಂದ್ರೆ ಸ್ಟ್ರೆಂತ್ಸ್ ಅದರದ್ದು ಒಂದು ಲಿಸ್ಟ್ ಮಾಡಬೇಕು. ಪಕ್ಕದಲ್ಲೇ ನಾನು ಮುಂದೆ ಅಂದ್ರೆ ಆಸ್ಪೈರಿಂಗ್ ಕ್ವಾಲಿಟೀಸ್ ಅಂದ್ರೆ ನನ್ನ ವ್ಯಕ್ತಿತ್ವದಲ್ಲಿ ನಾನು ಯಾವ ಸ್ಟ್ರೆಂತ್ಸ್ ಅಥವಾ ಯಾವ ಕ್ವಾಲಿಟೀಸ್ ನ ಇನ್ಕಲ್ಕೇಟ್ ಮಾಡ್ಬೇಕು ಅಥವಾ ತಂದ್ಕೊಳ್ಬೇಕು ಅಂತ ಆಸೆ ಪಟ್ಕೊಂಡಿದ್ದು ಅದ್ರದ್ದೊಂದು ಲಿಸ್ಟ್ ಮಾಡಬೇಕು. ಸೊ ಇದರಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸೆಲ್ಫ್ ಕಾನ್ಫಿಡೆನ್ಸ್ ಅಥವಾ ಸೆಲ್ಫ್ ಇಮೇಜ್ ನ ಇಂಪ್ರೂವ್ ಮಾಡಬೇಕು. ಆಮೇಲೆ ಪಾಸಿಟಿವ್ ಸ್ಟ್ರೋಕ್ಸ್, ಯಾರು ಈಗ ನೋಡಿದಾಗ ಅಪ್ರಿಸಿಯೇಷನ್ ಜಾಸ್ತಿ ಮಾಡಬೇಕು, ಅವಾಗ ಅಪ್ರಿಸಿಯೇಷನ್ ನಮಗೆ ಸಿಗುತ್ತೆ. ಈಗ ಯಾರು ನೋಡಿದಾಗ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಥವಾ ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರಿ. ಸೊ ಅಪ್ರಿಸಿಯೇಷನ್ ಇಸ್ ದ ಕೀ ಫಾರ್ ಎವ್ರಿಥಿಂಗ್. ಸೊ ಯಾರು ಪಾಸಿಟಿವ್ ಸ್ಟ್ರೋಕ್ಸ್ ಕೊಟ್ಟಾಗ, ಅಪ್ರಿಸಿಯೇಷನ್ ಕೊಟ್ಟಾಗ ಅದನ್ನ ಆಕ್ಸೆಪ್ಟ್ ಮಾಡಿ ಖುಷಿ ಪಡಬೇಕು. ಯಾರು ನೆಗೆಟಿವ್ ಸ್ಟ್ರೋಕ್ ಕೊಟ್ಟಾಗ ಅದನ್ನ ಫಸ್ಟ್ ಅನಲೈಸ್ ಮಾಡ್ಬೇಕು, ನಿಜಾನ ಸುಳ್ಳು.
ನಮಗೇನಾದ್ರು ಅದು ಸುಳ್ಳು ಅನ್ಸಿದ್ರೆ ಅದ್ರ ಬಗ್ಗೆ ಅದನ್ನ ಪೊಲೈಟ್ ಆಗಿ ರಿಜೆಕ್ಟ್ ಮಾಡ್ಬೇಕು. ರಿಜೆಕ್ಟ್ ಅಂದ್ರೆ ಬೈಯೋದಲ್ಲ, ಜಸ್ಟ್ ಇಗ್ನೋರ್ ಇಟ್ ಅಷ್ಟೇ. ಓಕೆ, ಎಸ್ ಮೇಡಮ್, ಇದುವರೆಗೂ ಸಾಕಷ್ಟು ಮಾಹಿತಿಗಳನ್ನ ನಮಗೆ ಹಾಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಡಿಪ್ರೆಷನ್ಗೆ ಸಂಬಂಧಪಟ್ಟ ಹಾಗೆ. ಥ್ಯಾಂಕ್ ಯು. ಓಕೆ, ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ಲೇಡೀಸ್ ಫಸ್ಟ್ ವಿಶೇಷ. ನ್ಯೂಸ್ ಎಕ್ಸ್ ಕನ್ನಡ, ಸುದ್ದಿ ಗದ್ದಲವಲ್ಲ.